ಬಂಗಾಳದಲ್ಲಿ ಗೆಲ್ಲೋದು ನಾವೇ, ಬಂಗಾಳದಲ್ಲಿ ಗೆಲ್ಲೋದು ನಾವೇ ಅಂತ ಮಮತಾ ಬ್ಯಾನರ್ಜಿ. ನಾವೇ ಅಂದ್ರೆ ನಾವಿಬ್ರ ಅಲ್ಲ ಸರ್, ಮಮತಾ ಬ್ಯಾನರ್ಜಿ ಹೇಳ್ತಾರೆ ಸರ್. ಅವರಾ ನೀವು ನಾವೇ 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 ಅಂತ ನಮ್ಮಿಬ್ರಿಗೆ ಹೇಳ್ತಿದ್ದೀರೇನು? ಅಲ್ಲ, ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಅಂತ ಹೇಳಕ್ ಶುರು ಮಾಡಿ. ಸೊ ತೀವ್ರ ಈಗೆಲ್ಲ ಏನಿಲ್ಲ, ಫಲಿತಾಂಶ ಬರಬೇಕಾಗಿದೆ, ನಾವೇ ಗೆಲ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳ್ಕೊಳ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. 97ರಲ್ಲಿದ್ದಾರೆ, ಸೆಂಚುರಿನೇ ಬಾರಿಸಿಲ್ಲ, ಬೇಕಾಗಿರುವಂಥದ್ದು 146 ಸ್ಥಾನಗಳಲ್ಲಿ. ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಅಂದ್ರೆ ಇಲ್ಲಿವರೆಗೂ ಮಮತಾ ಬ್ಯಾನರ್ಜಿಗೆ ಇನ್ನೂ EVM ಮೋಸ ಬಂದಿಲ್ಲ, ಬ್ಯಾಲೆಟ್ ಪೇಪರ್ ಯಾಮಾರಿಸಿದ್ದಾರೆ, ಬಂದಿಲ್ಲ. ಕಾನ್ಫಿಡೆನ್ಸ್ ಇದೆ. ಇನ್ನು ಎಲೆಕ್ಷನ್ ಕಮಿಷನ್ ಅವರು BJP ಒತ್ತಿಸ್ಬಿಟ್ಟಿದ್ದಾರೆ ಅನ್ನೋದು ಬಂದಿಲ್ಲ, ಇನ್ನೂ ಬಂದಿಲ್ಲ. ಗೆಲ್ಲೋದು ನಾವೇ ಅಂತಿರೋದ್ರಿಂದ ಅದೆಲ್ಲ ಸರಿ ಇದೆ ಅಂತ ಆಯ್ತು. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅವೆಲ್ಲ ಬರ್ಬೋದು, ಅದು ಶುರು ಆಗೋದು. ಏನಾದ್ರು ರೀಸನ್ ಬೇಕಲ್ಲ ಸರ್. ಸರ್, ಬಟ್ ನಂಗೆ ಈ ಇಡೀ ಚಿತ್ರಣಗಳಲ್ಲಿ ನನಗೆ ಒಂದಿಷ್ಟು ಪ್ರಶ್ನೆಗಳು ರಾಷ್ಟ್ರೀಯವಾಗಿ ಕಾಣಿಸುತ್ತೆ. ವಾಟ್ ನೆಕ್ಸ್ಟ್ ಮೋದಿ ವಿಚಾರದಲ್ಲಿ ಇನ್ನೊಂದಿಷ್ಟು ಶಕ್ತಿ ತುಂಬಿಕೊಳ್ಳುತ್ತಾ? ಮತ್ತೆ ಆಗೋಗಿದೆ. ಈಗ ನನ್ನ ಲೆಕ್ಕಾಚಾರದಲ್ಲಿ ಮೋದಿ ವಿಚಾರದಲ್ಲಿ ಇತ್ಯರ್ಥ ಆಗೋದು ಒಂದೇ. ಏನು ಸರ್? 75 ವರ್ಷ ಆದಮೇಲೆ ಮೋದಿ ಹೋಗಬೇಕಾ ಬೇಡವಾ ಅನ್ನೋದು ಬಹುದೊಡ್ಡ ಚರ್ಚೆ ಆಗುವಂತಹ ದೇಶ ಅದೀಗ ಮುಂದೆ. ಅದನ್ನು ಕಾಂಗ್ರೆಸ್ಸಿನ ಘನತೆವೆತ್ತ ನಾಯಕ ಮತ್ತು ಬಂಗಾಳದ ಈ ಘನತೆವೆತ್ತ ನಾಯಕಿ, ಈ ತಮಿಳುನಾಡಿನ ನಾಯಕರು, ಇವರೆಲ್ಲ ತಾವು ತೀರ್ಮಾನ ಮಾಡೋರ ಥರ ಆಡ್ತಾ ಇದ್ರು. ಹೌದು, 75 ವರ್ಷ ಆಗೋಯ್ತು, ಆಗ ಹೊರಡಬೇಕಲ್ಲ, ಬರಬೇಕಲ್ಲ. ಯಾಕಂದರೆ ಅವ್ರು ಇದ್ರೆ ಡೇಂಜರ್. ಯಾಕಂದರೆ ಇವರೆಲ್ಲರಿಗೂ ಒಂದು ಗೊತ್ತಿದೆ, ಇವರೆಲ್ಲರ ಪ್ರಮುಖ ಪ್ರತಿಸ್ಪರ್ಧಿ ಬಾರ್ ವೈರಿ BJP ಅಲ್ಲ, ಮೋದಿನೇ. ಮೋದಿ. ಇಫ್ ಇಟ್ಸ್ ಲೈಕ್ ದೊಡ್ಡ ಆರ್ಮಿಗೆ ಒಬ್ಬ ದೊಡ್ಡ ಕಮಾಂಡರ್, ಸೇನಾಧಿಪತಿ ಇದ್ದಂಗೆ. ಆ ಸೇನಾಧಿಪತಿಯ ಬ್ರಿಲಿಯನ್ಸ್ ಇದೆಯಲ್ಲ, ಅದು ಆ ಸೈನ್ಯವನ್ನು ವಿಪರೀತವಾಗಿ ಮಜಾ ಕೊಡೋ ಥರ ಕೆಲಸ ಮಾಡಿಸುತ್ತದೆ. ಆ ಸೇನಾಧಿಪತಿ ಇಲ್ಲದ್ರೆ ಸೈನ್ಯಕ್ಕೆ ಬ್ರೈನೇ ಇರಲ್ಲ ಅನ್ನೋ ಥರ ದಾರಿ ತೋರ್ಸಕ್ಕಾಗಲ್ಲ ಅಂತ. ಹಾಗಾಗಿ ಅವ್ರಿಗೆ ಮೋದಿ ಕಳಿಸ್ಬೇಕು. ಅವ್ರನ್ನ ಎಲೆಕ್ಟ್ರಲ್ಲಿ ಮೋದಿ ಕಳ್ಸೋಕ್ಕಾಗಲ್ಲ ಅಂತ ಗೊತ್ತಾಗೋಗಿದೆ ಅವ್ರಿಗೆ. ಹಾಗಾಗಿ ಈ ಮಾರ್ಗದಲ್ಲಿ ಕಳಿಸ್ಬಿಡ್ಬೇಕು. 75 ವರ್ಷ ಆತ ಹೋಗಿ ಆ ಮಾರ್ಗದಲ್ಲಿ ಕಳಿಸ್ಬಿಟ್ರೆ ಹೆಂಗೋ ನಾವು ಮತ್ತೆ ನುಸುಳ್ಕೊಂಡು ಬರೋಣ ಕಡೆಗೆ ಇರ್ಬೋದು ಕೆಲವರಿಗೆಲ್ಲ. ಈ ಪ್ರಶ್ನೆ ಅತಿ ದೊಡ್ಡ ಪ್ರಶ್ನೆಯಾಗಿ ಭಾರತವನ್ನು ಕಾಡುತ್ತೆ, ಪರ ಮತ್ತು ವಿರೋಧದ ಮಧ್ಯೆ. ನನ್ನ ಪ್ರಕಾರ ಬಂಗಾಳದ ಚುನಾವಣೆ ಒಂದನ್ನು ಇತ್ಯರ್ಥ ಮಾಡುತ್ತೆ, ಅದು ಮೋದಿ ಉಳ್ಕೋತಾರೆ, ಬದಲಾವಣೆ ಇರೋದು, ಯಾವುದು ಚೇಂಜ್ ಇರಲ್ಲ. ಓಕೆ, ಎಸ್, ಯಾವುದು ಚೇಂಜ್ ಇರಲ್ಲ. ಬಟ್ ರಾಹುಲ್ ಗಾಂಧಿ ಅವರ ಲೀಡರ್ಶಿಪ್ ಬಗ್ಗೆ ಬರುತ್ತೆ ಅಲ್ಲ ಸರ್? ಯಾಕೆ? ಈಗ 5 ರಾಜ್ಯಗಳ ಚುನಾವಣೆ ವಿಚಾರದಲ್ಲಿ ಬಂದಾಗ ಅಸ್ಸಾಂಗಳಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ಚೇರ್ಮನ್ಗಳು ಚೇಂಜ್ ಆಗಲ್ವಲ್ಲ? ಅದು ನ್ಯಾಷನಲ್ ಅಲ್ವಾ ಸರ್? ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ಚೇಂಜ್ ಆಗಲ್ಲ, ಚೇರ್ಮನ್ಗಳು ಚೇಂಜ್ ಆಗ್ತಾರೋ? ಆಗಲ್ಲ. ಮತ್ತೆ ಕಾಂಗ್ರೆಸ್ ಏನು ಪ್ರೈವೇಟ್ ಲಿಮಿಟೆಡ್ ಕಂಪನಿ? ಡೌಟೇ ಇಲ್ಲ, ಇಟ್ಸ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಬಟ್ ಹಾಗಿದ್ದಾಗ ಇಂಡಿ ಕೂಟದ ಪರಿಸ್ಥಿತಿ ಏನಾಗುತ್ತೆ ಸರ್? ಅದು ಬೇರೆ ವಿಚಾರ. ಅಲ್ಲಿ ಯಾವ ಸ್ಥಾನಮಾನಗಳು ಬರುತ್ತೆ? ಅದೇ ನನಗೆ ಡೌಟ್ ಇದೆ. ಯಾಕಂದರೆ ನೆಕ್ಸ್ಟ್ ಇಯರು ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ಗೆ ಹೋಗಬೇಕು, ನೆಕ್ಸ್ಟ್ ಇಯರ್. ಎಸ್, ಆಗ ಅಲ್ಲಿ SP ಕಾಂಗ್ರೆಸ್ಸಿನ ಏನಂತ ನೋಡ್ತಾರೆ, ಅವ್ರನ್ನ ಸುಮ್ಮನೆ ಐರನ್ ಲೆಗ್ಗಳು ಅಂತ ನೋಡ್ತಾರೋ, ಅದೇನೋ ಕಾಟಾಚಾರಕ್ಕೆ ಒಂದು 15 ಸೀಟ್ ಕೊಟ್ಟು ಕಳಿಸುವತ್ಲ ಕಡೆಗೆ ಅಂತ ನೋಡ್ತಾರೋ, ಹೇಗೆ ನೋಡ್ತಾರೆ ಅಂತ ನೋಡಬೇಕು. ಕಾಂಗ್ರೆಸ್ಸಿನ ಸ್ಥಿತಿ ಆವಾಗಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಾನು. ಈ ಥರದ ಸ್ಥಿತಿ ಬಹಳ ರಾಜ್ಯಗಳಲ್ಲಿ ಇರೋದ್ರಿಂದ ಕಾಂಗ್ರೆಸ್ಗೆ ದಿಕ್ಕು ದೆಸೆ ದಾರಿನೇ ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ಆಗೋಕ್ಕೆ. ಮತ್ತೆ ಆಗೋದಿಲ್ಲಿ, ಎಲ್ಲಿಂದ ಬರಬೇಕು ನಂಬರ್ ಹೇಳಿ ಅವ್ರಿಗೆ? ಇರೋ ರಾಜ್ಯಗಳನ್ನೆಲ್ಲ ಕಳ್ಕೊಂಡು 25 ಸೀಟ್ ಪ್ಲಸ್ ಇರೋದು ಮಧ್ಯಪ್ರದೇಶ, 25-24 ಇರೋ ರಾಜಸ್ಥಾನ 50, ಕರ್ನಾಟಕ ಒಂದು 28, ತೆಲಂಗಾಣ ಎಲ್ಲ ಒಂದೆಷ್ಟು 18 ಚಿಲ್ಲರೆ ಎಲ್ಲ ಸೇರಿದ್ರೆ ಒಂದು 40 ಸೀಟು, 45, 50, 95 ಸೀಟು, 100 ಸೀಟ್ ಆಯ್ತು ನಿಮಗೆ. ಕೇರಳದಲ್ಲಿ ಒಂದು 20, 120 ಸೀಟು. ಉಳಿದಿದ್ದು ಅಲ್ಲಿ ಇಲ್ಲಿ ಅಂತಂದರೆ ಒಂದು 30 ಸೀಟು, 150 ಸೀಟು. 150 ಸೀಟಿಗೆ ಕಂಟೆಸ್ಟ್ ಮಾಡೋ ತಾಕತ್ತಿರುವಂತಹ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್. ಈಗ 150ಕ್ಕೆ 150, ಒಂದು ಕಾಲದಲ್ಲಿ 400 ಸೀಟ್ಗಳನ್ನು ಗೆದ್ದಂತಹ 150 ಕಂಟೆಸ್ಟು. ಇದರಲ್ಲಿ ಗೆಲ್ಲಕ್ಕಾಗೋದು ಸ್ಟ್ರೈಕ್ ರೇಟ್ 60% ಇದ್ರೂ ನಿಮ್ಮ ಹತ್ರ ಗೆಲ್ಲಕ್ಕಾಗೋದು 60 ಚಿಲ್ಲರೆ. ಅಲ್ಲ, ಈಗಿರೋ 543 ಸೀಟ್ಗಳದ್ದೇ ಈ ಪರಿಸ್ಥಿತಿ ಇದೆ. ಇನ್ನು ಅವ್ರು 800 ಚಿಲ್ಲರೆ, ಅದು ಬೇರೆ ವಿಚಾರ. ಈಗಿರೋದನ್ನ ಹೇಳಿ, ಒಂದು 60, 65, 70 ಸೀಟಲ್ಲಿ ಇರ್ತಾರೆ. ಹಾಗಾಗಿ ಏನಾಗಬೇಕಾಗ? ಒಂದು ವೇಳೆ ನಾಳೆ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದ್ರೆ
ಈ ಬಿ ಜೆ ಪಿ ಹೋಗಿ ಮಾಡಿದ್ರೆ ಅತಿ ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕೆ ಅವ್ರಿಗೆ ಏನಾದ್ರು ಮರ್ಯಾದೆ ಕೊಟ್ಟು ಅವ್ರ ಪಕ್ಷದಲ್ಲಿ ಯಾರನ್ನಾರು ದೊಡ್ಡವರಾಗಿ ಲೀಡರ್ ಮಾಡಬೇಕೇ ಹೊರತು ಪಕ್ಷವಾಗಿ ಲೀಡ್ರ್ ಆಗಲ್ಲ. ನೋಡೋಣ ಏನಾಗುತ್ತೆ. ಇಂಡಿ ಕೂಟ ಒಂದಿಷ್ಟು ವಿಲ ಒದ್ದಾಡುತ್ತೆ. ಓಕೆ, ಹೊಸಬರು ಯಾರು ಒಂದಷ್ಟು ಜನ ಬರ್ಬೋದು, ಬುದ್ಧಿವಂತರು ಯಾರು ಒಂದಷ್ಟು ಜನ ಬಿಟ್ಟುಬಿಟ್ಟು ಅಯ್ಯೋ ನಿಮ್ಮ ಸವಾಸ ಸಾಕು ಸುಮ್ಮನೆ ಇರಪ್ಪ, ನಾನು NDA ಸೇರಲ್ಲ ಬಟ್ ಅವ್ರ ಜೊತೆ ಜಗಳ ಆಡ್ಕೊಳ್ಳಲ್ಲ ಹೋಗ್ರಪ್ಪ ಅನ್ಬೋದು. ಸುಮ್ಮನೆ ಇರು. ಲೈಕ್ ನವೀನ್ ಪಟ್ನಾಯಕ್. ನವೀನ್ ಪಟ್ನಾಯಕ್ ಡಿಡ್ ನಾಟ್ ಫೈಟ್ ವಿತ್ NDA. ವಿರೋಧನೂ ಮಾಡಲ್ಲ, ಫೈಟು ಮಾಡೋದು ಏನು ಮಾಡಿ. ಹಿ ಡಿಡ್ ನಾಟ್ ಫೈಟ್. ಹಿ ಲಾಸ್ಟ್ ಎಲೆಕ್ಷನ್ ಬೇರೆ ವಿಚಾರ, ಅದು ಕತೆ ಬೇರೆ ಅದು. ಬಟ್ ಹಿ ಡಿಡ್ ನಾಟ್ ಫೈಟ್. ಸುಮ್ಮನೆ ಕೋಆಪ್ರೇಟ್ ಮಾಡಿಸ್ಕೊಂಡು ತನ್ನ ಕೆಲಸ ತಾನು ಮಾಡಿಸ್ಕೊಂಡ ಕ್ಲೀನಾಗಿ ಪಾರ್ಟಿ. ಆ ತೀರ್ಮಾನಕ್ಕೆ ಜಾರ್ಖಂಡ್ ಅವರು ಈ ಥರದವ್ರು ಬರ್ಬೋದು. ಬರ್ದೇನೇ ಇರೋರು ಯಾರಪ್ಪ ಆಂಟಿ ಮೋದಿ ಸ್ಟ್ಯಾಂಡಲ್ಲಿ ಅಂತಂದರೆ ಮಮತಾ, ಎಸ್ ಪಿ RJD, ಆಪ್ ಪಾರ್ಟಿ, DMK, ಕಮ್ಯುನಿಸ್ಟ್ಗಳು ಇಷ್ಟೇ ಬರದೇ ಇಲ್ಲ. ಇವುಗಳನ್ನ ನೆಚ್ಕೊಂಡು ಇವ್ರಿಗೂ BJPಗೂ ಒಗ ಬರಲ್ಲ ಅಷ್ಟೇ. ಓಕೆ, ಬಟ್ ಇದರ ಪರಿಣಾಮಗಳೇನಾದರೂ ರಾಜ್ಯದಲ್ಲಿ ಆಗುತ್ತಾ ಸರ್? ನಮ್ಮ ರಾಜ್ಯದಲ್ಲಿ ಏನೂ ಆಗಲ್ಲ. ಅಲ್ಲ, ಕುರ್ಚಿ ಬದಲಾವಣೆ 4ನೇ ತಾರೀಕಿನ ನಿರ್ಧಾರದ ಮೇಲೆ ಎಲ್ಲ 4 ಆದರೂ ಅಷ್ಟೇ, 40 ಆದರೂ ಅಷ್ಟೇ, ನಮ್ಮ ರಾಜ್ಯದ ಮೇಲೆ ಏನೂ ಆಗಲ್ಲ. ರಾಹುಲ್ ಗಾಂಧಿ ಬೇಜಾರು ಮಾಡಿಕೊಂಡು ಎಲ್ಲರೂ ನಾನೆಲ್ಲೋ ಹೋಗ್ಬಿಟ್ಟು ಬರ್ತೀನಿ ಕಣ್ರಯ್ಯ, ನನಗೆ ಯಾಕೋ ಬೇಜಾರಾಗಿ ಹೋಗಿದೆಯಪ್ಪ ಅಂತ ಏನಾರು ಇನ್ನೊಂದು ರೌಂಡ್ ಎಲ್ಲರೂ ಹೋದರೆ ಇನ್ನೊಂದು 15 ದಿನ ಯಾರ ಕೈಗೂ ಸಿಗದೇ ಇರ್ಬೋದು ಅಷ್ಟೇ. ಅರ್ಥ ಆಯ್ತಾ? ಅದು ಬಿಟ್ಟು ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಏನೂ ಆಗಲ್ಲ.